ಸೊರಬ ಚಾಮರಾಜಪೇಟೆಯಲ್ಲಿರುವ ಶೈನಿಂಗ್ ಸ್ಟಾರ್ ಶಾಲಾ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಿದ ಸಮಾಜ ಸೇವಕ ರಾಜು ಹಿರೇಯವಲ್ಲಿ. ನಮ್ಮ ಮಕ್ಕಳಿಗೆ ತಂದೆ ತಾಯಂದಿರು ನಾವು ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ತುಂಬಬೇಕು. ಆವಾಗ ಮಾತ್ರ ಅವರಿಗೆ ನಾವು ಉತ್ತಮ ಜೀವನ ಕೊಡಬಹುದು. ಕಾರಣ ತೇನ್ ಸಿಂಗ್ ಎಂಬುವನು 16 ವರ್ಷದಲ್ಲೇ ಹಿಮಾಲಯ ಪರ್ವತವನ್ನು ಹೇರಿ ಬಂದನು. ಅವನು ಅವರ ತಾಯಿಯನ್ನೇ ಸ್ಫೂರ್ತಿಯಾಗಿ ಇಟ್ಟುಕೊಂಡು ಅವಳು ತುಂಬಿದ ಧೈರ್ಯದಿಂದ ಅವನು ಹಿಮಾಲಯ ಪರ್ವತ ಏರಿದನು. ಆದ ಕಾರಣ ನಮ್ಮ ಮಕ್ಕಳಿಗೆ ನಾವೇ ಧೈರ್ಯ ಮತ್ತು ಮಾರ್ಗದರ್ಶನಗಳನ್ನು ನೀಡುತ್ತಾ ಬಂದರೆ ಅವರು ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಹೊರಹೊಮ್ಮುತ್ತಾರೆ ಎಂದು ಬಂದಿರುವಂತಹ ಪೋಷಕರಿಗೆ ಕಿವಿಮಾತು ಹೇಳಿದ ರಾಜು ಹಿರಿಯವಲ್ಲಿ. ಪೋಷಕರಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಡ್ತೇನೆ. ನಮ್ಮ ಮಕ್ಕಳಿಗೆ ನಾವು ಆತ್ಮವಿಶ್ವಾಸವನ್ನು ಭರವಸೆಯ ಬಲವನ್ನು ತುಂಬಿ ನಿಮ್ಮ ಮಕ್ಕಳಿಗೆ ನಾವು ಆವಾಗ ಮಾತ್ರ ಅವರಿಗೆ ಉತ್ತಮವಾದ ಜೀವನವನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಇದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೇನೆ. 16 ವರ್ಷದ ಒಬ್ಬ ತೇನ್ ಸಿಂಗ್ ಅಂತಕ್ಕಂಥ ಹುಡುಗ ಕುರಿ ಕಾಯ್ತಾ ಇದ್ನಂತೆ. ಅವನು ಹಿಮಾಲಯ ಪರ್ವತ ಏರ್ ಬಂದ. ನೋಡಿ, ಇದಕ್ಕೊಂದು ಉದಾಹರಣೆ ನೋಡಿ. ಹಿಮಾಲಯ ಪರ್ವತವನ್ನ ಏರ್ ಬಂದ. ಹೇಗೆ ಏರ್ ಬಂದ? ಅವ್ರ ತಾಯಿ ಅವನು ಕುರಿ ಕಾಯ್ತಾ ಇರುವಾಗ ಬುತ್ತಿ ರೊಟ್ಟಿಯನ್ನ ಕಟ್ಕೊಂಡು ಹೋಗಿ ಅವಾಗವಾಗ ಊಟವನ್ನ ಕೊಡ್ತಾ ಇದ್ರಂತೆ. ಕೊಡ್ತಾ ಒಂದು ದಿವಸ ಮಗನ ತಲೆ ಮೇಲೆ ಕೈಯನ್ನ ಸವರಿ ಒಂದು ಮುತ್ತನ್ನ ಕೊಟ್ಟು ಮಗನ್ನ ಮುದ್ದಾಡಿಸಿ, ಮಗ ನೀನು ಹಿಮಾಲಯ ಪರ್ವತವನ್ನ ಒಂದು ದಿವಸ ಏರ್ಬೇಕು ಅಂತ ಹೇಳಿದಾಗ ಮಗ ಹೇಳಿರ್ತಕ್ಕಂಥ ಉತ್ತರ ಆಯ್ತಮ್ಮ ಅನ್ನಿತ್ತು. ತದನಂತರ ಕೆಲವೇ ದಿನಗಳ ನಂತರದಲ್ಲಿ ಹಿಮಾಲಯ ಪರ್ವತವನ್ನ ತೇನ್ ಸಿಂಗ್ ಅಂತಕ್ಕಂಥ ಹುಡುಗ ಹಿಮಾಲಯ ಪರ್ವತವನ್ನು ಏರಿ ಬಂದಂತೆ. ಆಗ ಪತ್ರಿಕಾ ಮಾಧ್ಯಮದವರು, ದರ್ಶನಕಾರರು, ಹಿರಿಯ ಮುಖಂಡರು ಅವನನ್ನ ಸಂದರ್ಶನ ಮಾಡಿದಂತೆ. ಹೇಗೆ ಹಿಮಾಲಯ ಪರ್ವತವನ್ನ ನೀನು ಏರ್ ಬಂದಿ ಅಂತ. ನೋಡಿ ಅವನ ಭರವಸೆ ಹೇಗಿತ್ತು ಅಂತ ಹೇಳಿದ್ರೆ, ನನ್ನ ತಾಯಿ ಎಂದು ನನಗೆ ಬುದ್ಧಿಯನ್ನ ಕೊಡುವಾಗ, ಊಟವನ್ನು ಕೊಡುವಾಗ ನನಗೆ ಮುತ್ತನ್ನ ಕೊಟ್ಟು ಕೈಯನ್ನ ಸವರಿ ತಲೆಯನ್ನ ಸವರಿ ಹೇಳಿದ್ಲು. ಆತ್ಮವಿಶ್ವಾಸದಲ್ಲೇ ನಾನು ಹತ್ತು ಬಂದೆ, ಇದಕ್ಕೇನು ನಾನು ಸಾಹಸನೆ ಮಾಡಲಿಲ್ಲ ಅಂತೇಳಿ. ಹಾಗೆ ನಮ್ಮ ಮಕ್ಕಳಿಗೆ ನಾವು ಭರವಸೆಯ ಮಾತನ್ನು ಕೊಡ್ತಕ್ಕಂಥದ್ದು ಮತ್ತೆ ಮಕ್ಕಳಿಗೆ ಹೆಮ್ಮೆಯ ಮಾತನ್ನು ಕೊಡ್ತಕ್ಕಂಥದ್ದು. ಇವತ್ತು ಪ್ರತಿಯೊಬ್ಬ ಮಕ್ಕಳಲ್ಲೂ ತಾಯಿ ಪೋಷಕರು ಏನಿರ್ತಾರೆ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. ಈ ಏನು ಶೈನಿಂಗ್ ಸ್ಟಾರ್ ಸ್ಕೂಲ್ನ ರಾಘವೇಲ್ MP ಮತ್ತು ಅವ್ರ ತಂಡದವರು ಏನಿವತ್ತು ನಿಮ್ಮ ಮಕ್ಕಳಿಗೆ ಫೌಂಡೇಶನ್ ಹಾಕಿ ಕೊಡ್ತಾ ಇದ್ದಾರೆ ನೋಡಿ. ಇವತ್ತು LKG UKG ಅಂತಕ್ಕಂಥ ಏನು ನಿಮ್ಮ ಅಡಿಪಾಯದ ಈ ಶಾಲೆಗಳಿದೆ, ಮಕ್ಕಳಿಗೆ ಫೌಂಡೇಶನ್ ಇದ್ದ ಹಾಗೆ. ಇವತ್ತು 2 ಜನ ಮಕ್ಕಳಿರ್ತಾರೆ, ನಮ್ಮ ತಂದೆ ಇರ್ತಾರೆ ಅಂತ ಇಟ್ಕೊಳ್ಳೋಣ. ಸಹಜವಾಗಿ ನಮ್ಮ ತಂದೆ ಫೌಂಡೇಶನ್ ಹಾಕಿ ಒಂದು ಗೋಡೆಯನ್ನು ಕಟ್ಟಬಹುದು, ಅದನ್ನ ಹಾಳು ಮಾಡಬಾರ್ದು ಅಂತಕ್ಕಂಥ ಒಂದು ಫೌಂಡೇಶನ್ ಅನ್ನು ಕೊಡ್ತಕ್ಕಂಥ ಈ ಶಾಲೆ. ಯಾಕಂತಂದ್ರೆ ಪ್ರತಿಯೊಬ್ಬ ತಾಯಿ ತಮ್ಮ ಮಗುವನ್ನು ಮುದ್ದಾಡಿದಾಗ, ಆ ಮಗುವಿಗೆ ಭರವಸೆಯ ಮಾತು ಕೊಟ್ಟಾಗ, ಆತ್ಮವಿಶ್ವಾಸದ ಬಲವನ್ನು ಕೊಟ್ಟಾಗ ಪ್ರತಿಯೊಬ್ಬ ಮಕ್ಕಳು ಈ ದೇಶದ ಉತ್ತಮ ಸಂಸ್ಕಾರಯುತವಾಗಿರ್ತಕ್ಕಂಥ ಒಂದು ಮಗುವಾಗಿ ಬೆಳೀಲಿಕ್ಕೆ, ಸಮಾಜದ ಏಳಿಗೆಗೆ ಶ್ರಮಿಸಲಿಕ್ಕೆ ಪಣವನ್ನು ತೋಡುತ್ತೆ ಅಂತ. ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸೋಣ. ಈ ಶಾಲೆ ಒಂದು ಮಕ್ಕಳ ಫೌಂಡೇಶನ್ ನೋಡಿ. 1ರಿಂದ 10ನೇ ತರಗತಿವರೆಗೂ ಶಾಲೆ ಮಾಡೋದು ಬಹಳ ಈಸಿ ನನ್ನ ಪ್ರಕಾರ. LKG UKG ಒಂದು ಫೌಂಡೇಶನ್ ನಿಮ್ಮ ಮಕ್ಕಳಿಗೆ ಅಡಿಪಾಯವನ್ನು ಹಾಕೊಡ್ತಕ್ಕಂಥದ್ದು ಇದೆಯಲ್ಲ, ಬಹಳ ಕಷ್ಟದ ಕೆಲಸ. ನಂತರ ಶಾಲಾ ಮಕ್ಕಳಿಂದ ಅದ್ಭುತವಾದಂತಹ ಡ್ಯಾನ್ಸ್, ನೃತ್ಯ ಕಾರ್ಯಕ್ರಮ, ಫ್ಯಾಷನ್ ಶೋ ಎಲ್ಲವನ್ನು ಕೂಡ ಏರ್ಪಡಿಸಲಾಗಿತ್ತು. ನೋಡುಗರ ಗಮನ ಸೆಳೆದು ಈ ಎಲ್ಲ ಮಕ್ಕಳ ಕಾರ್ಯಕ್ರಮ, ಮಕ್ಕಳ ಶೋಗಳು ಕೂಡ ಎಲ್ಲರ ಗಮನ ಸೆಳೆಯಿತು. ಬಂದಂತಹ ಪೋಷಕರು, ನೆರೆದಿದ್ದಂತಹ ಜನರು ಈ ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ಎಂಜಾಯ್ ಮಾಡಿದ್ರು, ಕಣ್ ತುಂಬಿಕೊಂಡ್ರು ಅಂತಾನೆ ಹೇಳ್ಬೋದು. ಈ ಒಂದು ಕಾರ್ಯಕ್ರಮದಲ್ಲಿ ಪುರಸಭಾ ಸದಸ್ಯರು, ಸಮಾಜ ಸೇವಕರು ಹಾಗೂ ಶಾಲೆಯ ಎಲ್ಲಾ ಸಿಬ್ಬಂದಿಯವರು ಭಾಗಿಯಾಗಿದ್ದರು. ಒಟ್ಟಾರೆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ವಿಜಯ್ ಗೋಳಿ, TV12 ಕನ್ನಡ, ಸೊರಬ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.